ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಕಸಿನ್ ಗುಂದು ಬರ್ಡೇ ಇದೆ, ಕರೆದಿದ್ದಾರೆ. ಹಾಗೆ ಬರ್ಡೇಗೆ ಬರೆ ಕೈಯಾಗಿ ಹೋದರೆ ಚೆನ್ನಾಗಿರಲ್ಲ ಅಂತ ಗಿಫ್ಟ್ ಸೆಂಟ್ರಿಗೆ ಬಂದಿದ್ದೀನಿ. ಏನು ಗಿಫ್ಟ್ ತೊಗೊಳ್ಬೇಕು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಏನು ಇಷ್ಟ ಆಗುತ್ತೆ ಅದನ್ನ ತೊಗೊಂಡು ಹೋಗ್ತೀನಿ. ಅವ್ನು ಬಂದುಬಿಟ್ಟು 5th ಸ್ಟ್ಯಾಂಡರ್ಡು, ಹಂಗಾಗಿ ಅವನಿಗೆ ಏನು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ನನಗೂ. ಹಾಗಾಗಿ ಮನೆಗೆ ಶೋಕೇಶಿಗೆ ಥರ ಇಡೋ ಥರ ಏನಾದ್ರು ತೊಗೊಂಡೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಇದನ್ನ ಆರಿಸ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿದೆ, ಹ್ಯಾಪಿ ಬರ್ಡೇ ಅಂತ ಬಂದಿದೆ. ಇದರಲ್ಲಿ ಲೈಟಿಂಗ್ಸ್ ತಾನೇ ಬರುತ್ತೆ. ಇದನ್ನೇ ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊತಾ ಇದ್ದೀನಿ. ಇದ್ರಾಗ ಒಂದು ನಂದು ಗಿಫ್ಟು, ಇನ್ನೊಂದು ಬಂದುಬಿಟ್ಟು ನಮ್ಮ ಮಕ್ಕಳದು. ಇದನ್ನ ಪ್ಯಾಕ್ ಮಾಡ್ಕೊಂಡು ಇವಾಗ ಬರ್ಡೇ ಹತ್ರ ಬಂದೆ. ಬ್ಯಾಟಿಂಗ್ ಮಾಡಿದೆ, ಬಿರಿಯಾನಿ ಮಾಡಿದ್ರು. ಬಿರಿಯಾನಿ ತಿನ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀನಿ. ಖುಷಿ ಬಂದುಬಿಟ್ಟು ಹೊಸ್ಲು ದೊಡ್ಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಪ್ರತಿ ಸಲನೂ ಮಾಡ್ತಾನೆ ಇರ್ತಾನೆ. ನಾವು ವಿಡಿಯೋ ಮಾಡೋಕೆ ಇಟ್ಕೊಂಡಿರ್ತೀವಿ, ಅವನ್ನ ಮಾಡಲ್ಲ. ನೋಡೋಣ ಈ ಸಲಿನಾರ ಮಾಡ್ತಾನೆ ಅಂತ ನೋಡ್ತಾ ಇದ್ದೀನಿ. 2 ಕೈ ಆಚೆ ಹಾಕಿದ್ದಾನೆ. ಹೊಸ್ಲು ದಾಟಿದ ಕೂಡ ಮಕ್ಕಳು ಅಂಬೆಗಾಲು ಇಡ್ತಿದ್ದಾರಲ್ಲ, ಅಂಬೆಗಾಲು ಇಟ್ಟಿದ ಕೂಡ ನೀನು ಕೆಲಸ ಇರಲ್ಲಪ್ಪ, ಆರಾಮಾಗಿ ಆಟ ಆಡ್ತಾವ ಪಡಿ ಅವು ಅಂದ್ಕೊಳ್ಳೋದೇ ತಪ್ಪು. ಯಾಕೆಂದರೆ ಆವಾಗಲೇ ಜಾಸ್ತಿ ರಿಸ್ಕ್ ಆಗೋದು ನಮಗೆ. ನೋಡೋಣ, ನಮ್ಮ ಮಗ ಆಚೆ ಬಂದ ಇನ್ಮೇಲೆ ನಮಗೆ ಕೆಲಸ ಜಾಸ್ತಿನೇ. ಖುಷಿಗಿಂತ ಜಾಸ್ತಿ ಸುಸ್ತೇ ಮಾಡ್ತಾನೆ. ಹಾಗೆ ಹೊಸ್ಲು ದಾಟಿದ ಮೇಲೆ ಪೂಜೆ ಮಾಡಬೇಕು. ಹಾಗಾಗಿ ಅವನ್ನ ಹೊಸ್ಲ ಹತ್ರ ಕೂರಿಸ್ಕೊಂಡು ಮನೆ ಹತ್ರ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅವನಿಗೆ ಕುಂಕುಮ ಇಟ್ಟು ಬಾಳೆಹಣ್ಣೆಲ್ಲ ಇಕ್ಕಿ ಹೊಸ್ಲಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಕ್ಕ. ಇದಾದಮೇಲೆ ಒಳಗಡೆ ಅವನು ಈ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಕೂಡ ಏನೇನು ತಗೊಳ್ತಾನೆ, ಏನೇನು ಐಟಮ್ ಕೊಡ್ತಾನೆ ಅಂತ ನೋಡಬೇಕು. ಒಳಗಡೆ ಬಂದುಬಿಟ್ಟು ಒಂದು ತಟ್ಟೆಗೆ ಅಕ್ಕಿ, ತೆಂಗಿನಕಾಯಿ, ಬಾಳೆಹಣ್ಣು, ಒಂದು ಅಮೌಂಟ್ ಇಟ್ಟಿದ್ದೀನಿ. ಆಮೇಲೆ ಆಟ ಆಡೋಕ್ಕೆ ಬಾಲು, ಈ ಥರ ಎಕ್ಸಸೈಸ್ ಎಲ್ಲ ಇಟ್ಟಿದ್ದೀನಿ. ಅವ್ನು ಬಂದಿದ್ದು ಕೂಡ ಬಾಲ್ ತಗೊಂಡ, ಆದರೆ ಬಾಲ್ ತಗೊಂಡಿದ್ದಲ್ಲ, ಅದು ಜಾರ್ ಬಂತು. ಅದು ಹಂಗಾಗಿ ಅವ್ನು ಫಸ್ಟು ಆ ಬಾಲ್ನ ಇಟ್ಕೊಂಡ. ಅದೇನು ಲೆಕ್ಕಕ್ಕಿಲ್ಲ. ನೋಡೋಣ ಏನು ತಗೊಳ್ತಾನೆ ಅಂತ. ಅವನು ಮಲ್ಕೊಂಡಿದ್ದಾನೆ, ಎದ್ದು ಕೂತ್ಕೊಂಡ್ಬಿಟ್ಟ. ಒಳಗೆ ಬಂದಿದ್ದು ಕೂಡ ಗಂಟೆ ಹಿಡ್ಕೊಂಡು ಆಟ ಆಡ್ತಿದ್ದಾನೆ. ನೋಡ್ತಾನೆ ಇದ್ದೀನಿ ಏನು ತಗೊಳ್ತಾನೆ ಅಂತ ಗೊತ್ತಾಗ್ತಾನೆ ನನಗೆ. ಅವ್ನು ಎಕ್ಸೈಟ್ ತಗೊಳ್ತಾನೆ ಅಂದ್ಕೊಂಡೆ, ಆದರೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಅವ್ನು ಚೆನ್ನಾಗಿ. ಆದರೆ ತಗೊಂಡಿಲ್ಲ. ಎಕ್ಸೈಟ್ನ ಬಾಬಾ ಅಂತ ಕರೀತಾ ಇದ್ದಾನೆ. ಅವನು ಹೋಗ್ತಲ್ಲ ಅದ್ರ ಹತ್ರಕ್ಕೆ. ನೋಡೋಣ ಇವಾಗ ಯಾರನ್ನ ತಗೊಳ್ತಾನೆ ಅಂತ. ಬಂದ ಹತ್ರ ತೆಂಗಿನಕಾಯಿನ ಲೆಫ್ಟ್ ಹ್ಯಾಂಡಲ್ಲಿ ತಗೊಂಡ, ಆದರೆ ಅದನ್ನ ಬೇಡ ಅಂತ ಆಮೇಲೆ ಅಕ್ಕಿ ಬಂದುಬಿಟ್ಟು ತಲೆ ಹೇಳ್ಕೊಂಡ್ಬಿಟ್ಕೊಂಡ. ಇದೆಲ್ಲ ಆದಮೇಲೆ ಪ್ರೀತಿ ಜಾಸ್ತಿ ಆಗಿತ್ತು ಅವ್ರ ಅಮ್ಮನ ಮೇಲೆ. ಅವ್ರ ಅಮ್ಮನ್ನ ಮುದ್ದಾಡ್ತಾನೆ ಅವನೇಗ. ಆಮೇಲೆ ಅವನಿಗೆ ಹಸುವಾಗಿತ್ತು ಅಂತ ಅಕ್ಕ ಅವನಿಗೆ ರಾಗಿ ಮಾಡ್ಕೊತಾ ಇದ್ದಾಳೆ. 1 ಕಪ್ ನೀರು ತಗೋಬೇಕು. ನೀರನ್ನ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟಕ್ಕೆ ಅಳತೆ ಮಾಡಿ ತಗೊಂಡ್ರೆ ವೇಸ್ಟ್ ಆಗೋಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ಅದಾದಮೇಲೆ ತುಪ್ಪ ಹಾಕ್ಕೊಬೇಕು ಫ್ರೆಂಡ್. ಇದಕ್ಕೆ ತುಪ್ಪನ ಜಾಸ್ತಿ ಹಾಕ್ಕೊಬಾರ್ದು, ಲೈಟಾಗಿ ಒಂದು ಸ್ವಲ್ಪ ಹಾಕ್ಕೊಬೇಕು. ಇಲ್ಲಾಂದರೆ ಪಾಪುಗೆ ಗಂಟ್ಲು ನೋವು ಬರುತ್ತೆ. ಇದಾದಮೇಲೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ರಾಗಿ ಮಾಲ್ಟನ್ನ ತಗೊಂಡು 1 ಕಪ್ ಅಳತೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದಾಳೆ. ಅವನು ಎಷ್ಟು ತಿಂತಾನೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಹಾಗಾಗಿ ಅಷ್ಟು ತಗೊಂಡಿದ್ದಾಳೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲ ಅಂದರೆ ಗಂಟಾಗುತ್ತೆ. ಚೆನ್ನಾಗಿ ಗೂರಾಡಬೇಕು. ಇದನ್ನ ಗೂರಾಡಿದ್ಮೇಲೆ ಇದು ರೆಡಿ ಆಯಿತು. ಇವನು ಬಂದುಬಿಟ್ಟು ಅಳ್ತಾ ಇದ್ದ, ನಾನು ಎತ್ಕೊಂಡಿದ್ದೆ. ಅಕ್ಕ ತಿನ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಈ ಲಾಗ್ ಬಂದುಬಿಟ್ಟು ನಾನು ಇಲ್ಲಿ ಕಂಪ್ಲೀಟ್ ಮಾಡ್ದೆ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ.